PP ಐಲ್ಯಾಂಡಿಗೆ ಬಂದರೆ ಒಳ್ಳೆ ಗೋವಾಗೆ ಬಂದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಫುಲ್ಲು ಸಿಕ್ಕಾಪಟ್ಟೆ ಫಾರಿನರ್ಸು, ಸಿಕ್ಕಾಪಟ್ಟೆ ಜನ ಜಾಸ್ತಿ. ಈ ಐಲ್ಯಾಂಡಲ್ಲಿ ನನಗೇನು ಗೊತ್ತಾಯಿತು ಅಂತಂದರೆ ಕಲ್ಲು ಕೂಡ ಕರ್ಗೋಗ್ಬಿಡುತ್ತೆ ಯಾವತ್ತಾದರೂ ಒಂದು ದಿವಸ ಅಂತ ಗೊತ್ತಾಯಿತು. ಯಾಕಂದರೆ ಕೊನೆಗೂ ನೀವೆಲ್ಲ ಕಾಯ್ತಾ ಇದ್ದಂಥ PP ಐಲ್ಯಾಂಡಿಗೆ ಬಂದಿದ್ದೀವಿ. ಫಸ್ಟ್ ಒಂದು ಐಲ್ಯಾಂಡ್ಗೆ ಹೋದ್ವಿ, ಆಮೇಲೆ ಸೆಕೆಂಡು ಮಾಯಾಬಿ ಐಲ್ಯಾಂಡ್ಗೆ ಹೋದ್ವಿ. ಈಗ PP ಐಲ್ಯಾಂಡ್ಗೆ ಈಗ ಬಂದಿರೋದು. PP ಐಲ್ಯಾಂಡು ಈ ಕಡೆಯಿಂದ ಸೀದಾ 67 ಕಿಲೋಮೀಟ್ರು ಥೈಲ್ಯಾಂಡ್ ಸಿಕ್ಬಿಡುತ್ತೆ. ಮೇನ್ಲ್ಯಾಂಡ್ ಇದು ಥೈಲ್ಯಾಂಡ್ಗೆ ಸೇರ್ಕೊಳ್ಳುತ್ತೆ. PP ಐಲ್ಯಾಂಡು ಮೇನ್ಲ್ಯಾಂಡ್ ಥೈಲ್ಯಾಂಡ್ ಸಿಗುತ್ತೆ. ಈ ಕಡೆಯಿಂದ ಸ್ವಲ್ಪ ದೂರ ಆದರೆ ಕ್ರಾಬಿ ಸಿಗುತ್ತೆ, ಅದು ಕೂಡ ಥೈಲ್ಯಾಂಡ್ಗೆ ಸೇರ್ಕೊಂಡಿರೋದು. ಸೊ ಆ ಕಡೆ ಕ್ರಾಬಿ, ಈ ಕಡೆ ಫುಕೆಟು, ಮಧ್ಯ ಈ PP ಐಲ್ಯಾಂಡು. ಈ ಐಲ್ಯಾಂಡಲ್ಲಿ ನಾವು ಬರೀ ಟೂರಿಸ್ಟ್ಗಳನ್ನ ಮಾತ್ರ ಅಲ್ಲ, ಈ ಐಲ್ಯಾಂಡ್ನ ಅಸಲಿ ನಿವಾಸಿಗಳು ಅವರು ಇರ್ತಾರೆ, ಅವ್ರನ್ನೂ ಕೂಡ ನಾವಿಲ್ಲಿ ನೋಡ್ಬೋದು. ಈ ಐಲ್ಯಾಂಡಿನ ನಿವಾಸಿಗಳು ಆಲ್ಮೋಸ್ಟ್ ಎಲ್ಲ ಟೂರಿಸಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಎಲ್ಲ ಒಂದೊಂದು ಬೋಟ್ ಇಟ್ಕೊಂಡ್ಬಿಡ್ತಾರೆ. ಬರೋವಂಥ ಟೂರಿಸ್ಟ್ಗಳಿಗೆ ಸುಂದರವಾದಂತಹ ಈ ಐಲ್ಯಾಂಡ್ಗಳನ್ನ ಟೂರ್ ಓಡಿಸ್ತಾ ಇರ್ತಾರೆ. ಇದು PP ಐಲ್ಯಾಂಡ್ನ ಮೇನ್ ಎಂಟ್ರೆನ್ಸ್. ಇದು ಇಲ್ಲಿಂದ ನೋಡಿದ್ರೆ ಅಂಗಡಿಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಈ ಐಲ್ಯಾಂಡ್ಗಳ ನಿವಾಸಿಗಳದ್ದೇ ಅಂಗಡಿಗಳು ಇವೆಲ್ಲ. ಇಲ್ಲಿ ಬಂದ್ಬಿಟ್ಟು ಯಾವುದೋ ಐಲ್ಯಾಂಡ್ ಮೇಲೆ ಇದ್ದೀನಿ ಅಂತ ಅನ್ನಿಸ್ತಾನೇ ಇಲ್ಲ, ಯಾವುದೋ ಊರಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಇದು ಐಲ್ಯಾಂಡ್, ಇದು ಸುತ್ತ ನೀರು. ಇಲ್ಲೇನಾದರೂ ಒಂದು ವಸ್ತು ತಗೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು, ಯಾಕಂದರೆ ಇದು ಐಲ್ಯಾಂಡ್ ಗುರು. ಅದಕ್ಕೆ PP ಐಲ್ಯಾಂಡಲ್ಲಂತೂ ಸಿಕ್ಕಾಪಟ್ಟೆ ಅಂಗಡಿಗಳು, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಬರ್ತಾರಲ್ಲ ಅದಕ್ಕೆ. PP ಐಲ್ಯಾಂಡಿಗೆ ಬಂದರೆ ಒಳ್ಳೆ ಗೋವಾಗೆ ಬಂದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಫುಲ್ಲು ಸಿಕ್ಕಾಪಟ್ಟೆ ಫಾರಿನರ್ಸು, ಸಿಕ್ಕಾಪಟ್ಟೆ ಜನ ಜಾಸ್ತಿ. ಎಲ್ಲಿ ನೋಡಿದ್ರು ಅಂಗಡಿಗಳು. ಇಲ್ಲಿ ಫಾರಿನರ್ಸ್ ಬಂದ್ಬಿಟ್ಟು ಒಂದಷ್ಟು ದಿನಗಳ ಕಾಲ ಇರ್ತಾರೆ, ಮತ್ತು ಸಮುದ್ರದಲ್ಲಿ ಮುಳುಗಿ ಎದ್ದು ಆಮೇಲೆ ರಿಲ್ಯಾಕ್ಸ್ ಆದಮೇಲೆ ಅವ್ರ ದೇಶಕ್ಕೆ ಅವ್ರು ಹೋಗ್ತಾರೆ. ಸೇಮ್ ಒಂಥರ ಗೋವಾ ಇದ್ದಂಗೆ. ಈ ಐಲ್ಯಾಂಡಲ್ಲಿ ನನಗೇನು ಗೊತ್ತಾಯಿತು ಅಂತಂದರೆ ಕಲ್ಲು ಕೂಡ ಕರ್ಗೋಗ್ಬಿಡುತ್ತೆ ಯಾವತ್ತಾದರೂ ಒಂದು ದಿವಸ ಅಂತ ಗೊತ್ತಾಯಿತು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಕರ್ಗೋಗಿರೋ ಕಲ್ಲುಗಳು. ಇದೆಲ್ಲ ದೊಡ್ಡ ದೊಡ್ಡ ಬಂಡೆಗಳಿತ್ತು ಈ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ. ಆದರೆ ಟೈಮ್ ಆಗ್ತಾ 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 ಕರ್ಗೋಗಿರೋ ಕಲ್ಲು ನೀವೀಗ ನೋಡ್ತಿರೋದು. ಏನೂ ಉಳ್ದಿಲ್ಲ, ಲಿಟ್ರಲಿ ಏನೂ ಉಳ್ದಿಲ್ಲ ಇಲ್ಲಿ.